ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇವತ್ತು ಒಂದು ಚಿಕ್ಕ ಬೀಜದಿಂದ ಆಗುವಂತಹ ಹಲವಾರು ಆರೋಗ್ಯ ಲಾಭಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಬೀಜಗಳನ್ನ ಸುಮಾರು ಜನ ಯೂಸ್ ಮಾಡ್ತಾ ಇರ್ಬೋದು. ಚಟ್ನೀಸ್ ಅಲ್ಲಿ ಇರ್ಬೋದು, ಇನ್ ಕೆಲವರು ಲಾಡು ಮಾಡ್ಕೊಂಡು ತಿಂತಾರೆ, ಇನ್ ಕೆಲವರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಹಾಗೇನೆ ಸಂಕ್ರಾಂತಿ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಈ ಬೀಜ ಇರುತ್ತೆ. ಹೌದು, ನಿಮ್ಮ ಗೆಸ್ ಕರೆಕ್ಟ್. ಇದು ಎಳ್ಳು ಅಂದ್ರೆ ಸೆಸೇಮ್ ಸೀಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಳ್ಳು ಸೇವನೆಯಿಂದ ಆಗುವಂತಹ 8 ಆರೋಗ್ಯ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಎಳ್ಳಿನಲ್ಲಿ ಏನೇನು ಪೋಷಕಾಂಶಗಳು ಇದೆ ಅಂತ ತಿಳ್ಕೊಳ್ಳೋಣ. ಸೊ ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಕಾಪರ್ ಇಂತಹ ಮಿನರಲ್ಸ್ ಗಳಿವೆ. ಹಾಗೇನೆ ವಿಟಮಿನ್ B1, ವಿಟಮಿನ್ B6 ಅಂತಹ ವಿಟಮಿನ್ಸ್ ಗಳಿವೆ. ಹಾಗೇನೆ ಹೆಲ್ದಿ ಫ್ಯಾಟ್ಸ್ ಗಳಿವೆ, ಪ್ರೋಟೀನ್ ಇದೆ, ಹಾಗೇನೆ ಒಳ್ಳೆಯ ನಾರಿನಾಂಶ ಫೈಬರ್ಸ್ ಕೂಡ ಇದೆ. ಹಾಗೇನೆ ಇದಲ್ಲದೇನೆ ಸಿಸಮಿನ್ ಮತ್ತೆ ಸಿಸಮೋಲಿನ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿ ಇದೆ. ಸೊ ಇದೆಲ್ಲದರಿಂದಾಗಿ ಎಳ್ಳಿಂದಾಗಿ ನಮ್ಮ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ. ಸೊ ಅದ್ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದು ನಮ್ಮ ಎಲುಬು ಮತ್ತೆ ಜಾಯಿಂಟ್ ಗಳ ಆರೋಗ್ಯಕ್ಕೆ, ಬೋನ್ ಅಂಡ್ ಜಾಯಿಂಟ್ ಹೆಲ್ತ್. ಸೊ ಈಗಾಗಲೇ ನಾನು ಹೇಳ್ದಂಗೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕ್, ಕಾಪರ್ ಈ ಮಿನರಲ್ಸ್ ಎಲ್ಲ ನಮ್ಮ ಬೋನ್ ಡೆನ್ಸಿಟಿಯನ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಯ್ತು ಅಂದ್ರೆ ಆಸ್ಟಿಯೋಪೋರೋಸಿಸ್ ಗಳಂತಹ ಸಮಸ್ಯೆನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಅಂದ್ರೆ ಬೋನ್ ಅಲ್ಲಿ ಪೋರ್ಸ್ ಉಂಟಾಗಿ ಅದರ ಸ್ಟ್ರೆಂತ್ ಕಡಿಮೆ ಆಗೋದು, ಅದಕ್ಕೆ ನಾವು ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆ ಆಗದೇ ಇರೋ ತರ ನಾವು ತಡೆಗಟ್ಟಬಹುದು. ಅಲ್ಲದೇನೆ ಮೆನೋಪಾಸಲ್ ವುಮೆನ್ಸ್ಗೆ ಇದು ತುಂಬಾನೇ ಒಳ್ಳೆಯದು, ಯಾಕಂದ್ರೆ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋದ್ರಿಂದ. ಎರಡನೇದು ಹಾರ್ಟ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್. ಇದರಲ್ಲಿರುವಂತಹ ಒಳ್ಳೆಯ ಫ್ಯಾಟ್ಸ್ ನಮ್ಮ HDL ಲೆವೆಲ್ಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೇನೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಸ್, LDL ಲೆವೆಲ್ಸ್ ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಹಾಗೇನೆ ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ನಮ್ಮ BP ಅನ್ನ ಕಂಟ್ರೋಲ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ಬ್ಲಡ್ ವೆಸಲ್ಸ್ ನ ಆರೋಗ್ಯವನ್ನು ಕೂಡ ಇದು ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಸಿಸಮಿನ್ ಮತ್ತೆ ಸಿಸಮೋಲಿನ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಸ್ ಬ್ಲಡ್ ವೆಸಲ್ಸ್ ಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗದೇ ಇರೋ ತರ ನೋಡ್ಕೊಳ್ಳುತ್ತೆ. ಇನ್ನು ಮೂರನೇ ಬೆನಿಫಿಟ್ ಏನು ಅಂತಂದ್ರೆ ಡೈಜೆಷನ್. ಸೊ ನಮ್ಮ ಜೀರ್ಣಕ್ರಿಯೆಗೆ ಕೂಡ ಇದು ಒಳ್ಳೆಯದು. ಸೊ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ, ಅಂದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ಅವರಿಗೆಲ್ಲ ಇದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಎಳ್ಳಲ್ಲಿ ಒಳ್ಳೆಯ ನಾರಿನಾಂಶ ಇದೆ, ಈ ಒಳ್ಳೆಯ ಫೈಬರ್ಸ್ ಇರೋದ್ರಿಂದಾಗಿ ಮಲಬದ್ಧತೆಯನ್ನ ತಡೆಗಟ್ಟಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಾಲ್ಕನೇದು ನರ್ವಸ್ ಸಿಸ್ಟಮ್ ಮತ್ತೆ ಬ್ರೈನ್ ಹೆಲ್ತ್. ಸೊ ಇದರಲ್ಲಿರುವಂತಹ ವಿಟಮಿನ್ B1 ಮತ್ತೆ B6 ಇದೆರಡು ಕೂಡ ನಮ್ಮ ನರಗಳ ಆರೋಗ್ಯವನ್ನ ಕಾಪಾಡುತ್ತೆ, ನರಗಳ ಆರೋಗ್ಯವನ್ನು ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಬ್ರೈನ್ ಸೆಲ್ಸ್ ನ ಪ್ರೊಟೆಕ್ಷನ್ ಮಾಡಿ ಅದರ ಆರೋಗ್ಯವನ್ನ ಕಾಪಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಇದರಲ್ಲಿ ಇರುವಂತಹ ಫೈಟೋ ಈಸ್ಟ್ರೋಜನ್ಸ್ ಅಂದ್ರೆ ಸಿಸಮಿನ್ ಅಂಡ್ ಸಿಸಮೋಲಿನ್ ಅಂತ ನಾನು ಏನ್ ಹೇಳಿದೆ, ಸೊ ಇದು ಫೈಟೋ ಈಸ್ಟ್ರೋಜನ್ಸ್. ಸೊ ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಅನ್ನ ಮಿಮಿಕ್ ಮಾಡುತ್ತೆ. ಸೊ ಮಹಿಳೆಯರಲ್ಲಿ ಅದರಲ್ಲೂ ಮೆನೋಪಾಸಲ್ ಟೈಮಲ್ಲಿ, ಪೋಸ್ಟ್ ಮೆನೋಪಾಸ್ ಟೈಮಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ತುಂಬಾನೇ ಡೌನ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ಇದನ್ನು ಸೇವಿಸೋದ್ರಿಂದ ಈ ಫೈಟೋ ಈಸ್ಟ್ರೋಜನ್ ಬಾಡಿಯಲ್ಲಿ ಮಿಮಿಕ್ ಮಾಡಿ ಅದರಿಂದ ಆಗುವಂತಹ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯೂಶುವಲಿ ಪೋಸ್ಟ್ ಮೆನೋಪಾಸಲ್ ಅಥವಾ ಮೆನೋಪಾಸಲ್ ಟೈಮಲ್ಲಿ ಮಹಿಳೆಯರಲ್ಲಿ ಹಾಟ್ ಫ್ಲಶಸ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಬೋನ್ ಕೂಡ ವೀಕ್ ಆಗಿ ಗಂಟು ನೋವುಗಳೆಲ್ಲ ಶುರುವಾಗುತ್ತೆ. ಸೊ ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಈ ಎಳ್ಳು ಸೇವನೆಯಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೇನೆ ಇನ್ನು ಪುರುಷರಲ್ಲಿ ಇದರಲ್ಲಿ ಜಿಂಕ್ ಇರೋದ್ರಿಂದ ಇದು ಸ್ಪರ್ಮ್ ಪ್ರೊಡಕ್ಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೇನೆ ಸ್ಪರ್ಮ್ ಕ್ವಾಲಿಟಿಯನ್ನ ಕೂಡ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆರನೇದು ಸ್ಕಿನ್ ಅಂಡ್ ಹೇರ್ ಹೆಲ್ತ್. ಇದರಲ್ಲಿರುವಂತಹ ವಿಟಮಿನ್ E ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಚರ್ಮಕ್ಕೆ ಆಗುವಂತಹ ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಹಾಗೇನೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಮಿನರಲ್ಸ್ ಗಳು ಇದನ್ನ ಇಂಟರ್ನಲಿ ನಾವು ಸೇವನೆ ಮಾಡೋದ್ರಿಂದಾಗಿ ನಮ್ಮ ಕೂದಲಿನ ಶೈನಿಂಗ್ ಅನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಪ್ರಿಮೆಚೂರ್ ಹೇರ್ ಗ್ರೇಯಿಂಗ್ ಯಾರಿಗಿರುತ್ತೆ ಅದನ್ನ ಸ್ಲೋ ಡೌನ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ಎಕ್ಸ್ಟರ್ನಲಿ ಈ ಎಳ್ಳೆಣ್ಣೆಯನ್ನ ನಾವು ಸ್ಕಿನ್ಗೆ ಹಚ್ಚೋದ್ರಿಂದ ಕೂಡ ಇದು ನಮ್ಮ ಸ್ಕಿನ್ ನ ಹೈಡ್ರೇಷನ್ ಮತ್ತೆ ಇಲಾಸ್ಟಿಸಿಟಿಯನ್ನ ಮೇಂಟೈನ್ ಮಾಡುತ್ತೆ. ಏಳನೇದು ಇಮ್ಯೂನ್ ಸಿಸ್ಟಮ್. ಇದರಲ್ಲಿರುವಂತಹ ಜಿಂಕ್, ಕಾಪರ್, ಸೆಲೇನಿಯಂ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಕೂಡ ನಮ್ಗೆ ಯಾವುದೇ ರೀತಿಯಾದ ಅನಾರೋಗ್ಯತೆ ಇದ್ರೆ ಅದರಿಂದ ಬೇಗ ರಿಕವರಿ ಆಗಕ್ಕೆ, ಇಲ್ನೆಸ್ ಇಂದ ಬೇಗ ರಿಕವರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಎಂಟನೇದು ಏನಂದ್ರೆ ಆಂಟಿ ಏಜಿಂಗ್. ಸೊ ಈಗಾಗಲೇ ಹೇಳ್ದಂಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸ್ಕಿನ್, ಹೇರ್ ಹೆಲ್ತ್ ಇದೆಲ್ಲ ಇಂಪ್ರೂವ್ ಮಾಡುತ್ತೆ. ಸೊ ಇದೆಲ್ಲ ಆದಾಗ ನಮ್ಮ ಹೆಲ್ದಿ ಏಜಿಂಗ್ ಗೆ ಇದು ಹೆಲ್ಪ್ ಮಾಡುತ್ತೆ. ಸುಮಾರು ಜನರಿಗೆ ಕಪ್ಪು ಎಳ್ಳು ತಿನ್ಬೇಕಾ ಅಥವಾ
ಬಿಳಿ ಎಳ್ಳು ತಿನ್ಬೇಕಾ ಅಂತ ಕನ್ಫ್ಯೂಷನ್ ಇರುತ್ತೆ. ಕಪ್ಪು ಎಳ್ಳು ಮತ್ತೆ ಬಿಳಿ ಎಳ್ಳು ಎರಡಲ್ಲಿ ಕೂಡ ಬೆನಿಫಿಟ್ಸ್ ಇದೆ. ಸೊ ಕಪ್ಪು ಎಳ್ಳಿನಲ್ಲಿ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಮತ್ತೆ ಅಯನ್ ಇರುತ್ತೆ. ಬಿಳಿ ಎಳ್ಳಿನಲ್ಲಿ ಸ್ವಲ್ಪ ಪ್ರಮಾಣ ಕಮ್ಮಿ ಇರಬಹುದು, ಬಟ್ ಎರಡರಲ್ಲಿ ಕೂಡ ಒಳ್ಳೆನೆ ನ್ಯೂಟ್ರಿಯೆಂಟ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಸೊ ಕಪ್ಪು ಬಿಳಿ ನೋಡಿದ್ರೆ ಬೇಕಾದ್ರೆ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ನೀವು ಸೇವನೆ ಮಾಡಬಹುದು. ಹಾಗಾದ್ರೆ ಎಷ್ಟು ಸೇವನೆ ಮಾಡಬೇಕು ಅಂತ ಅನ್ಸ್ತಿದ್ರೆ ದಿನಕ್ಕೆ 1-2 ಚಮಚದಷ್ಟು ಎಳ್ಳನ್ನ ನಾವು ಸೇವಿಸಬಹುದು. ಸೊ ಯಾವ ರೀತಿ ಸೇವಿಸಬಹುದು? ಅದನ್ನ ರೋಸ್ಟ್ ಮಾಡಿ ನೀವು ಹಾಗೇನೆ ತಿನ್ಬಹುದು, ಅಥವಾ ನಿಮ್ಮ ದಿನನಿತ್ಯ ನೀವು ಮಾಡುವಂತ ಚಟ್ನಿಯಲ್ಲಿ ಅದನ್ನ ಯೂಸ್ ಮಾಡಬಹುದು, ಅಥವಾ ಸಲಾಡ್ಸ್ ಅಲ್ಲಿ ಅದನ್ನ ಮೇಲೆ ಉದುರಿಸ್ಕೊಂಡು ತಿನ್ಬಹುದು, ಅಥವಾ ಎಳ್ಳು ಜ್ಯೂಸ್ ಮಾಡ್ಕೊಂಡು ತಿನ್ಬಹುದು. ಇಲ್ಲ ಎಳ್ಳುಂಡೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಎಳ್ಳುಂಡೆ ಮಾಡ್ಕೊಂಡು ದಿನಕ್ಕೊಂದು ಎಳ್ಳುಂಡೆನ ಸೇವಿಸ್ತಾ ಬರ್ಬೋದು. ಬಟ್ ಡಯಾಬಿಟಿಕ್ ಇದ್ರೆ ಮಾತ್ರ ಬೆಲ್ಲ ಹಾಕಿರೋ ಎಳ್ಳುಂಡೆ ತಿನ್ಬೇಡಿ, ಬೇರೆ ರೀತಿಯಾಗಿ ನೀವು ಇದನ್ನ ತಗೋಬಹುದು. ಯಾರೆಲ್ಲ ಎಳ್ಳಿನ ಸೇವನೆ ಮಾಡಬಾರ್ದು ಅಂತ ನೋಡೋದಾದ್ರೆ, ಒಂದು ಎಳ್ಳಿಂದ ಯಾರಿಗಾದ್ರೂ ಎಲರ್ಜೀಸ್ ಆಗ್ತಾ ಇದ್ರೆ ಅಂತವ್ರು ಇದನ್ನ ಸೇವನೆ ಮಾಡಬಾರ್ದು. ಹಾಗೇನೆ ಯಾರಿಗಾದ್ರೂ ಡೈಜೆಸ್ಟಿವ್ ಇಶ್ಯೂಸ್ ಇದ್ರೆ, ಅಂದ್ರೆ IBS ಅಥವಾ ಲೂಸ್ ಮೋಷನ್, ಡೈರಿಯಾ ಈ ತರದ ಸಮಸ್ಯೆ ಇದ್ದಾಗ ಎಳ್ಳು ಸೇವನೆಯನ್ನ ನೀವು ಸ್ವಲ್ಪ ಸಮಯ ಬಿಡೋದು ಒಳ್ಳೆಯದು. ಹಾಗೇನೆ ಇನ್ನು ಕಿಡ್ನಿ ಸ್ಟೋನ್ಸ್, ಯಾರಿಗೆಲ್ಲ ಆಕ್ಸಿಲೇಟ್ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅಂತವರು ಇದನ್ನ ಅವಾಯ್ಡ್ ಮಾಡಬಹುದು. ಬಿಕಾಸ್ ಇದರಲ್ಲಿ ಆಕ್ಸಿಲೇಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ಆಕ್ಸಿಲೇಟ್ ಕಿಡ್ನಿ ಸ್ಟೋನ್ ಪದೇ ಪದೇ ಯಾರಿಗೆ ಆಗ್ತಾ ಇರುತ್ತೆ ಅಥವಾ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಸಮಯದಲ್ಲಿ ಇದನ್ನ ನೀವು ಅವಾಯ್ಡ್ ಮಾಡಬಹುದು. ಹಾಗೇನೆ ಈ ಎಲ್ಲಾ ಹೆಲ್ತ್ ಬೆನಿಫಿಟ್ಸ್, ಎಳ್ಳು ತಿನ್ನೋದ್ರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇವಾಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ನಿಮ್ಗೆ ಸಿಗ್ಬೇಕು ಅಂತ ಆದ್ರೆ ಇವತ್ತಿಂದಾನೆ ದಿನಕ್ಕೆ 1-2 ಚಮಚದಷ್ಟು ಎಳ್ಳನ್ನ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ ದಿನನಿತ್ಯ ಸೇವಿಸ್ತಾ ಬನ್ನಿ. ಧನ್ಯವಾದಗಳು.